ಅಮಿತ್ ಶಾ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ರಿಂದ ಪಾಪ ನಾಶವಾಗಲ್ಲ ಎಂದ ಖರ್ಗೆ. ನಕಲಿ ಗಾಂಧಿ ಕುಟುಂಬದ ನವಾಬರಂತೆ ಖರ್ಗೆ ವರ್ತನೆ ಎಂದು ಜೋಶಿ ಕಿಡಿ. ಮೆಕ್ಕಾ ಮದೀನಾಗೆ ಹೋದ್ರೆ ಸ್ವರ್ಗ ಸಿಗುತ್ತಾ ಎಂದು ರವಿಕುಮಾರ್ ಆಕ್ರೋಶ. ಈ ಸುದ್ದಿಗಳನ್ನು ನೋಡೋಣ. ಖರ್ಗೆ ಹೇಳಿಕೆ ಕಿಚ್ಚು ನ್ಯೂಸ್ ಟಾಪ್ 9ನಲ್ಲಿ. ಅಮಿತ್ ಶಾ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದರಿಂದ ಪಾಪಗಳು ನಾಶವಾಗಲ್ಲ ಎಂಬ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನಕಲಿ ಗಾಂಧಿ ಕುಟುಂಬದ ನಕಲಿ ಕಾಂಗ್ರೆಸ್ ಪಕ್ಷದ ನವಾಬರಂತೇಕೆ ವರ್ತಿಸ್ತಾ ಇದ್ದೀರಿ? ದಿನಕ್ಕೆ ಕೋಟ್ಯಾಂತರ ಜನರು ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪುನೀತರಾಗ್ತಾ ಇರುವಾಗ ಇದರಲ್ಲೂ ರಾಜಕೀಯ ಮಾಡ್ತಾ ಇರೋದು ಯಾರ ಓಲೈಕೆಗಾಗಿ ಅಂತ ಪ್ರಶ್ನಿಸಿದ್ದಾರೆ. ಪ್ರಧಾನಿ ಮೋದಿಜಿ ಹಾಗೂ ಅಮಿತ್ ಶಾ ಜಿ ಅವರ ಗಂಗಾ ನದಿಯ ತೀರ್ಥ ಸ್ನಾನದ ಕುರಿತು ಖರ್ಗೆ ಅವರು ಆಡಿದ ವ್ಯಂಗ್ಯದ ಮಾತುಗಳು ಸಮಸ್ತ ಹಿಂದೂಗಳ ಅವರ ಭಾವನೆಗಳ ಅವರ ಶ್ರದ್ಧೆಯನ್ನ ಅವಮಾನಿಸಿ ಆಡಿದ ಮಾತುಗಳು. ನಿಮ್ಮ ಹೇಳಿಕೆಗೆ ಕ್ಷಮೆಯಾಚನೆ ಮಾಡಿ. ಇಂಡಿಯಾ ಅಲಯನ್ಸ್ ಸಮಸ್ತ ಸನಾತನ ಧರ್ಮದ ವಿರೋಧಿ ಅನ್ನೋದು ಈ ಹೇಳಿಕೆಯಿಂದ ಮತ್ತೊಮ್ಮೆ ಸಾಬೀತಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ಬಿಜೆಪಿ ನಾಯಕ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ. ಮೆಕ್ಕಾಗೆ ಹೋಗಿ ಬಂದರೆ ಪಾಪ ಪರಿಹಾರ ಆಗುತ್ತಾ? ಇದನ್ನ ಕೇಳುವ ಧೈರ್ಯ ಇದ್ಯಾ ನಿಮಗೆ? ರೋಮ್ಗೆ ಹೋಗಬೇಡಿ ಅಂತ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಹೇಳುವ ಧೈರ್ಯ ಇದೆಯಾ ಅಂತ ಖರ್ಗೆಗೆ ಅರವಿಂದ್ ಬೆಲ್ಲದ್ ಸವಾಲು ಹಾಕಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರೆಲ್ಲರೂ ಚರ್ಚೆಗೆ ನಡ್ಕೊಂತಾರಲ್ಲ, ನಡ್ಕೋಬೇಡ್ರಿ, ಅದರಲ್ಲಿ ಏನು ಬಡತನ ಕಡಿಮೆ ಆಗೋದಿಲ್ಲ ಅಂತ ಹೇಳುವಂಥ ಧೈರ್ಯ ಏನಾದರೂ ನಿಮ್ಗೆ ಐತೇನು? ಅಮಿತ್ ಶಾ ಪುಣ್ಯ ಸ್ನಾನದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಲೇವಡಿ ವಿಚಾರಕ್ಕೆ ಬಿಜೆಪಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಕಿಡಿಕಾರಿದ್ದಾರೆ. ಮಕ್ಕಾ ಮದೀನಾಗೆ ಹೋದರೆ ಸ್ವರ್ಗ ಸಿಗುತ್ತಾ ಅಂತ ಪ್ರಶ್ನಿಸುವ ಧೈರ್ಯ ಖರ್ಗೆ ಅವರಿಗೆ ಇದೆಯಾ? ಖರ್ಗೆ ಕೋಟ್ಯಾಂತರ ಜನರ ನಂಬಿಕೆ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಕೂಡಲೇ ಕ್ಷಮೆ ಕೋರಬೇಕು ಅಂತ ರವಿಕುಮಾರ್ ಆಗ್ರಹಿಸಿದ್ದಾರೆ. ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಕ್ಷಣಕ್ಕೆ ಅವ್ರಿಗೇನು ಬಡತನ ಹೋಗುತ್ತಾ, ಸ್ವರ್ಗ ಸಿಕ್ಬಿಡುತ್ತಾ ಅಂತ ವ್ಯಂಗ್ಯವಾಗಿ ನೀವೇನು ಹೇಳಿದಿರಿ, ಅದಕ್ಕೆ ಮೆಕ್ಕಾಕ್ಕೆ ಹೋಗ್ಬಿಟ್ರೆ, ಮದೀನಾಕ್ಕೆ ಹೋಗ್ಬಿಟ್ರೆ ಸ್ವರ್ಗ ಸಿಕ್ಬಿಡುತ್ತಾ, ಬಡತನ ಹೋಗ್ಬಿಡುತ್ತಾ ಅನ್ನುವಂಥ ಹೇಳುವ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಕುಂಭಮೇಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಖರ್ಗೆಯವರೇ. ಹಿಂದೂಗಳನ್ನ ಬೈದು ಲೀಡರ್ ಆಗೋದನ್ನ ಬಿಡಬೇಕು ಅಂತ ಬಿಜೆಪಿ ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ನಿನ್ನೆ ಮಾತನಾಡಿದ ಅವರು, ನೀವು ಸ್ವರ್ಗಕ್ಕೆ ಹೋಗಬೇಕು, ಆದ್ರೆ ರಾಹುಲ್ ಗಾಂಧಿ ಮಾತು ಕೇಳಿದರೆ ನರಕಕ್ಕೆ ಹೋಗೋದು ಗ್ಯಾರಂಟಿ ಅಂತ ಕಾಲೆಳೆದಿದ್ದಾರೆ. ನಿಮ್ಮ ಹಿರಿಯ ನಾಯಕರು ಸ್ವರ್ಗಕ್ಕೆ ಹೋಗಬೇಕು ಅಂತ, ರಾಹುಲ್ ಗಾಂಧಿ ಮಾತು ಕೇಳಿದ್ರೆ ನೀವು ನರಕಕ್ಕೆ ಹೋಗೋದು ಇದು ಶತಸಿದ್ಧ. ಸೋನಿಯಾ ರಾಹುಲ್ ವಿದೇಶದಲ್ಲಿ ಕ್ರಿಶ್ಚಿಯನ್ ಪವಿತ್ರ ಜಾಗದಲ್ಲಿ ಪ್ರಾರ್ಥನೆ ಮಾಡಿ ಬರ್ತಾರೆ. ಈ ಬಗ್ಗೆ ನಾವು ಟೀಕೆ ಮಾಡಲ್ಲ. ಹಿಂದೂಗಳಿಗೆ ಗಂಗಾ ಸ್ನಾನ, ಯಮುನಾ, ತ್ರಿವೇಣಿಯಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನೋದು ನಮ್ಮ ನಂಬಿಕೆ. ಆದ್ರೆ ಖರ್ಗೆ ಅವರು ಇಷ್ಟು ಕೀಳು ಮಟ್ಟಕ್ಕೆ ಇಳಿಯಬಾರದಾಗಿತ್ತು ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಖರ್ಗೆ ತಕ್ಷಣ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅಂತ ಆಗ್ರಹಿಸಿದ್ದಾರೆ. ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡುವುದು ಸಂಪ್ರದಾಯ ಅಷ್ಟೇ. ಗಂಗೆಯಲ್ಲಿ ಮಿಂದೆದ್ದರೆ ಪಾಪ ಪರಿಹಾರ ಆಗುತ್ತೆ ಅನ್ನೋ ನಂಬಿದ್ದಾರೆ. ನಾವೆಲ್ಲರೂ ಬಸವಣ್ಣನವರ ಅನುಯಾಯಿಗಳು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಮಿತ್ ಶಾ ಪುಣ್ಯ ಸ್ನಾನದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಿ ಎಂದ ಸಿದ್ದರಾಮಯ್ಯ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಬಸವಣ್ಣನವರ ವಚನವನ್ನ ಉಲ್ಲೇಖಿಸಿದ್ರು. ಏನೇ ಮಾಡಿದ್ರು ಮೋದಿ ಅಮಿತ್ ಶಾ ಪಾಪ ಹೋಗಲ್ಲ, ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ಹೋಗಲ್ಲ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಟೀಕಾ ಪ್ರಹಾರ ನಡೆಸಿದ್ದಾರೆ. ಈ ದೇಶದ ಆರ್ಥಿಕತೆ ವ್ಯವಸ್ಥೆ ಮೂಲೆ ಗುಂಪಾಗಿದೆ. 2 ಲಕ್ಷ ಕಿರಾಣಿ ಅಂಗಡಿ ಮುಚ್ಚಿ ಹೋಗಿದೆ. ಇದನ್ನ ಯಾರಾದರೂ ಮಾತನಾಡ್ತಾರಾ? ಖರ್ಗೆ ಸಾಹೇಬರು ಹೇಳಿದ್ದು ಸರಿ ಇದೆ ಅಂತ ಸಂತೋಷ್ ಲಾಡ್ ಸಮರ್ಥಿಸಿಕೊಂಡಿದ್ದಾರೆ. ಖರ್ಗೆ ಅವ್ರ ಸಾಹೇಬ್ರು ಏನ್ ಹೇಳಿದ್ದಾರೆ, ಈ ಪಾಪ ನೀವೇನು ಮಾಡಿದ್ರೆ ಪಾಪ ಹಿಂದೆ ಬಂದೇ ಬರ್ತತೆ. ಪಾಪ ಮಾಫಿ ಆಗಲ್ಲ ರೀ, ಪಾಪ ಮಾಫಿ ಆಗಲ್ಲ. ಯಾಕಂದ್ರೆ ಈ ದೇಶಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಏನಿದೆ, ಇನ್ನೊಂದು 2 ವರ್ಷ ತಡ್ರಿ, ಗೊತ್ತಾಗತ್ತೆ. ಗಂಗೆಯಲ್ಲಿ ಮಿಂದೇಳುವುದರಿಂದ ಬಡತನ ನಿರ್ಮೂಲನೆ ಆಗಲ್ಲ ಎಂಬ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಬಿಹಾರದ ಸುಧೀರ್ ಓಜಾ ಅವರು ಖರ್ಗೆ ಹೇಳಿಕೆಯಿಂದ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ, ಕೋಟ್ಯಾಂತರ ಜನರ ನಂಬಿಕೆಗಳ ಮೇಲೆ ದಾಳಿ ಇದು ಅಂತ ಅರ್ಜಿಯಲ್ಲಿ ಹೇಳಿದ್ದಾರೆ. ಫೆಬ್ರವರಿ 3ರಂದು ಈ ಅರ್ಜಿ ವಿಚಾರಣೆಗೆ ಬರಲಿದೆ.